ತುಂಬ ದಿವಸ ಆದಮೇಲೆ ಒಂದು ಕತೆ ಹೇಳ್ಬೇಕು ಇದೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಂದು ಅರಮನೆ ಇರುತ್ತೆ. ಆ ಅರಮನೆ ಬಂದ್ಬಿಟ್ಟು ಬೆಟ್ಟದ ಮೇಲೆ ಇರುತ್ತೆ. ಆ ರಾಜನಿಗೆ ಪ್ರತಿದಿನ ಒಂದು ಅಭ್ಯಾಸ ಇರುತ್ತೆ. ಪ್ರತಿದಿನ ಸಂಜೆ ಆ ಬೆಟ್ಟದ ಮೇಲೆ ಇರೋ ಅರಮನೆ ಮೇಲೆ ನಿಂತ್ಕೊಳ್ಳೋದು, ಆ ರಾಜ್ಯನೆಲ್ಲ ನೋಡ್ತಾ, ರಾಜ್ಯದಲ್ಲಿರೋ ಗ್ರಾಮಗಳನ್ನೆಲ್ಲ ನೋಡ್ತಾ ಆ ಬೆಟ್ಟದಿಂದ ಬರೋ ತಣ್ಣನೆ ಗಾಳಿಯನ್ನು ಸವಿಯೋ ಅಭ್ಯಾಸ ಇರುತ್ತೆ. ಪ್ರತಿದಿನ ಹಾಗೆ ಮಾಡ್ತಾ ಇರ್ತಾನೆ. ಒಂದು ದಿವಸ ಏನು ಮಾಡ್ತಾನೆ, ಅರಮನೆ ಮೇಲೆ ನಿಂತ್ಕೊಂಡ್ಬಿಟ್ಟು ಬಾಗಿಲ ಹತ್ರ ನಿಂತಿರ್ತಾನೆ. ಗಾಳಿ ತುಂಬ ಜೋರಾಗಿ ಬೀಸುತ್ತೆ. ಬೀಸಿದ ತಕ್ಷಣ ಬಾಗಿಲು ಬಂದಾಗ ಹೋಗ್ಬಿಡುತ್ತೆ. ಬಾಗಿಲ ಹತ್ರ ನಿಂತ್ಕೊಂಡಿದ್ದಾಗ ಅವನು ಬಾಗಿಲ ಮೇಲೆ ಕೈ ಇಟ್ಟಿರ್ತಾನಲ್ಲ, ಆ ಬಾಗಿಲು ಬಂದಾದಾಗ ಅವನು ಬೆರಳು ಒಂದು ತುಂಡಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ತುಂಬ ರಕ್ತ ಬರ್ತಾ ಇರುತ್ತೆ. ಸೈನಿಕರು ಓಡ್ಕೊಂಡು ಬಂದ್ಬಿಟ್ಟು ರಾಜನನ್ನು ಅವನ ಅಂತಃಪುರ ಕರ್ಕೊಂಡು ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಮಲಗಿಸ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಮಂತ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಮಂತ್ರಿ ಸೀದಾ ರಾಜನ ಹತ್ರಕ್ಕೆ ಬಂದುಬಿಟ್ಟು ರಾಜನ ಬೆರಳು ನೋಡಿಬಿಟ್ಟು, ಅಯ್ಯೋ ಬೆರಳು ಒಂದೇ ಅಲ್ವಾ, ತೊಂದರೆ ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ರಾಜನಿಗೆ ಕೋಪ ಬರುತ್ತೆ. ನಾನು ಬೆರಳು ತುಂಡಾಗಿ ಮಂಚದ ಮೇಲೆ ಮಲಗಿದ್ರೆ, ಇಷ್ಟೊಂದೆಲ್ಲ ರಕ್ತ ಹೋಗಿದ್ರೆ, ಇವನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನಲ್ವ. ಈ ಮಂತ್ರಿ ಸರಿ ಇಲ್ಲ, ಈ ಮಂತ್ರಿನ ಬಂದಿಖಾನಲ್ಲಿ ಹಾಕ್ಬಿಟ್ಟು ಬಂಧಿಸ್ಬಿಡಿ, ನನಗೆ ಬೇರೆ ಮಂತ್ರಿನ ಆಯ್ಕೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಬೇರೆ ಮಂತ್ರಿನ ತೊಗೊತಾರೆ. ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ರಾಜನಿಗೆ ಅವನಿಗೆ ಕಾಡಿಗೆ ಬೇಟೆಗೆ ಹೋಗ್ಬೇಕಂತ ಅನಿಸುತ್ತೆ. ಮಂತ್ರಿ ಮತ್ತು ರಾಜ ಮತ್ತು ಸೈನ್ಯಾಧಿಕಾರಿ 3 ಜನ ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋಗ್ಬಿಟ್ರೆ ಒಂದು ಜಿಂಕೆ ಕಾಣುತ್ತೆ. ಅದನ್ನು ಅಟ್ಟಿಸ್ಕೊಂಡು ರಾಜ ಮತ್ತು ಮಂತ್ರಿ 3 ಜನ ಹೋಗ್ತಾರೆ. ಸೈನ್ಯಾಧಿಕಾರಿ 3 ಜನ ಹೋಗ್ತಾರೆ. ತುಂಬ ಒಳಗಡೆ ಕಾಡು ಒಳಗಡೆ ಹೋದಾದ್ಮೇಲೆ ಮಂತ್ರಿ ಮತ್ತು ರಾಜ ಇಬ್ಬರೇ ಹೋಗ್ಬಿಡ್ತಾರೆ. ಸೈನ್ಯಾಧಿಕಾರಿ ಎಲ್ಲೋ ಮಿಸ್ ಆಗೋಗ್ಬಿಡ್ತಾನೆ. ಅವರಿಬ್ಬರು ಹುಡ್ಕೊಂಡು ತುಂಬ ಒಳಗಡೆ ಹೋದ ತಕ್ಷಣ ಅಲ್ಲಿನ ಕಾಡಿನ ಜನರಿಗೆ ಸಿಕ್ಬಿಡ್ತಾರೆ ಇವರು. ಅದೇ ಸಮಯದಲ್ಲಿ ಕಾಡಿನ ಜನ ಒಂದು ಜಾತ್ರೆ ಮಾಡ್ತಾ ಇರ್ತಾರೆ ಕಾಡಿನ ದೇವತೆಗೆ. ಆ ಜಾತ್ರೆಯ ವಿಶೇಷತೆ ಏನಂದರೆ ನರಬಲಿ ಮಾಡಬೇಕು. ಸೊ ಅವರು ಹುಡುಕ್ತಾ ಇರ್ತಾರೆ ನರಬಲಿ ಮಾಡಲಿಕ್ಕೆ, ನರಗಳು ಯಾರಾದರೂ ಸಿಗ್ತಾರಾ, ಮನುಷ್ಯರು ಯಾರಾದರೂ ಸಿಗ್ತಾರಂತ. ಕೊನೆಗೆ ಈ ರಾಜ ಮಂತ್ರಿ ಸಿಕ್ಕಿರ್ತಾರಲ್ಲ, ಇವರಿಬ್ಬರು ಹಿಡ್ಕೊಂಡು ಹೋಗ್ಬಿಟ್ಟು ನರಬಲಿಗೆ ಎಲ್ಲ ತಯಾರಿ ಮಾಡ್ತಾರೆ. ನರಬಲಿ ಮಾಡೋದಕ್ಕಿಂತ ಮುಂಚೆ ಆ ದೇವಿಗೆ ಪೂಜೆ ಮಾಡ್ತಾರಲ್ಲ, ಆ ಪೂಜಾರಿ ಬಂದ್ಬಿಟ್ಟು ನರಬಲಿ ಕೊಡ್ತಾ ಇದ್ದಾರೋ ಆ ನರಬಲಿಯನ್ನು ಪರೀಕ್ಷೆ ಮಾಡಬೇಕು. ಅಂದರೆ ಯಾವುದೇ ಮುಟ್ಟಿಲ್ಲದೆ ಪರಿಪೂರ್ಣವಾಗಿರಬೇಕು ಅಂತ. ಆ ನರಬಲಿ ಕೊಡೋ ಪೂಜಾರಿ ಬಂದ್ಬಿಟ್ಟು ಪರೀಕ್ಷೆ ಮಾಡ್ತಾನೆ ಇವರಿಬ್ಬರನ್ನು. ಫಸ್ಟ್ ಬಂದ್ಬಿಟ್ಟು ಮಂತ್ರಿಯನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿಬಿಟ್ಟು ಹೇಳ್ತಾನೆ, ಇದು ತೊಂದರೆ ಇಲ್ಲ, ಇವನನ್ನು ಬಲಿ ಕೊಡ್ಬೋದು, ಏನು ಮುಟ್ಟಾಗಿಲ್ಲ ಅಂತ. ಮತ್ತು ರಾಜನ ನೋಡ್ತಾನೆ. ರಾಜನ ನೋಡಿದರೆ ರಾಜನ ಬೆರಳು ಒಂದು ತುಂಡಾಗಿರುತ್ತೆ. ಆವಾಗ ಪೂಜಾರಿ ಹೇಳ್ತಾನೆ, ಇಲ್ಲ ಇವನು ಬರಿ ಕೊಲ್ಲಿಕ್ಕೆ ಯೋಗ್ಯನಲ್ಲ, ಯಾಕಂದರೆ ಇವನು ಬೆರಳೊಂದು ಕಟ್ಟಾಗಿದೆ, ಅದು ಮುಟ್ಟಾಗಿ ಹೋಗಿದೆ, ದೇವಿಗೆ ನಾವು ಇವನ್ನ ಬಲಿ ಕೊಡೋಕ್ಕಾಗಲ್ಲ ಅಂತಂದು ಅವನ್ನ ಬಿಟ್ಬಿಟ್ಟು ಅದೇ ಕಳಿಸ್ತಾರೆ. ಬಿಟ್ಬಿಟ್ಟು ಕಳಿಸಿದರೆ ರಾಜನಿಗೆ ಅರಮನೆಗೆ ರಾಜ್ಯಕ್ಕೆ ಹೆಂಗೆ ಹೋಗೋದು ಅಂತ ಗೊತ್ತಾಗಲ್ಲ. ಕಾಡಲ್ಲೆಲ್ಲ ತುಂಬ ಅಲ್ದು ತುಂಬ ದಿವಸ ಆದಮೇಲೆ ರಾಜ್ಯಕ್ಕೆ ಸೇರ್ಕೊತಾನೆ. ಸೇರ್ಕೊಂಡ ತಕ್ಷಣ ಸೀದಾ ಹೋಗಿ ಅರಮನೆಗೆ ಹೋಗಿ ಬೀಳ್ತಾನೆ. ಫಸ್ಟ್ ಕೆಲಸ ಮಾಡೋದು ಅವನು ಅರಮನೆಗೆ ಹೋದ ತಕ್ಷಣ ಆ ಬಂಧಿಸಿರ್ತಾನಲ್ಲ ಮುಂಚೆ ಮಂತ್ರಿನ, ಅವನ್ನ ಕರೆಸ್ಬಿಡ್ತಾನೆ. ಕರೆಸ್ಬಿಟ್ಟು ಅವನಿಗೆ ಕ್ಷಮೆ ಹೇಳ್ಬಿಟ್ಟು ಅವನು ಹೇಳ್ತಾನೆ, ಹೌದು ಮಂತ್ರಿ, ನೀನು ಹೇಳಿದ್ದು ನಿಜ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ನಾನು ಈ ಕತೆ ಯಾಕೆ ಹೇಳಿದ್ದು ಅಂದರೆ, ನಮಗೆ ತುಂಬ ಜನಕ್ಕೆ ತುಂಬ ಸಮಸ್ಯೆಗಳು, ತುಂಬ ಕಷ್ಟಗಳು ಬರ್ತಾ ಇರ್ತವೆ, ತುಂಬ ಲೈಫಲ್ಲಿ ಏನೇನೋ ಆಗ್ತಾ ಇರುತ್ತೆ. ನಿಜ ನನ್ನ ಮಾತು ನಂಬಿ ಆಗೋದೆಲ್ಲ ಒಳ್ಳೆಯದಕ್ಕೆ. ಎಲ್ಲದಕ್ಕೂ ಒಂದು ಪರಿಷ್ಕಾರ ಇರುತ್ತೆ, ಎಲ್ಲನೂ ಸರಿ ಹೋಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೇನಾಗುತ್ತೋ ಎಲ್ಲ ಒಳ್ಳೆಯದಕ್ಕೆ ಆಗೋದು. ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಧನ್ಯವಾದ.